ಅನಂತಕುಮಾರ್ ಹೆಗಡೆ ವಿರುದ್ಧ ಸಿದ್ದರಾಮಯ್ಯ ಅಭಿಮಾನಿ ಕಿಡಿಕಾರಿದ್ದಾರೆ. ಇನ್ನೊಮ್ಮೆ ಏಕವಚನದಲ್ಲಿ ಮಾತನಾಡಿದರೆ ಮೆಟ್ನಲ್ಲಿ ಹೊಡಿತೀನಿ ಅಂತ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಕಾಂಗ್ರೆಸ್ ಬಗ್ಗೆ ಏಕವಚನ ಬಳಸಿದರೆ ಸುಮ್ಮನಿರಲ್ಲ. ಬಿಜೆಪಿ ಎಂಪಿ ವಿರುದ್ಧ ಮಾಜಿ ಶಾಸಕ ಎಸ್ ರಾಮಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಹರಿಹರ ಮಾಜಿ ಶಾಸಕ ಎಸ್ ರಾಮಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ನೆಲ ಕಚ್ಚಿದ್ದ ಹೆಗಡೆ ದೇವರ ದಯದಿಂದ ಬದುಕಿದ್ದಾನೆ. ಹಿಂದುತ್ವ ಬಿಜೆಪಿ ಅಪ್ಪನ ಸ್ವತ್ತ. ನಾವು ಹಿಂದೂಗಳೇ, ಎಲ್ಲ ಧರ್ಮಗಳು ಒಂದಾಗಿ ಬಾಳಬೇಕು ಅನ್ನೋದು ನಮ್ಮ ಆಸೆ. ಅನಂತಕುಮಾರ್ ಹೆಗಡೆಗೆ ಏಕವಚನದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ರಾಮಪ್ಪ. ಸಿಎಂ ಸಿದ್ದರಾಮಯ್ಯಗೆ ಮಗನೇ ಅನ್ನೋ ಪದವನ್ನು ಬಳಸಿದ್ದಂತಹ ಅನಂತಕುಮಾರ್ ಹೆಗಡೆ, ಹಾಗಾಗಿ ರಾಮಪ್ಪ ಅವರು ಈ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ, ಸಿದ್ದರಾಮಯ್ಯನವರ ಸುದ್ದಿ, ಡಿ.ಕೆ. ಶಿವಕುಮಾರ್ ಸುದ್ದಿ ಅನ್ನೋರೆಲ್ಲ ನಮ್ಮ ಮಿಲಿ ಸುದ್ದಿ ಬಂದೆ ಅಂದರೆ ಅವ್ರು ಎಲ್ಲಿರ್ತಾನೆ ಅಲ್ಲಿ ವರ್ಷ ಮೆಟ್ಟಿ ಹೊಡೆ ಅಂತ ಗ್ಯಾರಂಟಿನೇ. ಅವ್ನು ಮೆಟ್ಟಿ ಹೊಡೆ ಅಂತ ಬಿಡೋಲ್ಲ. ಇನ್ನೊಂದ್ಸರಿ ಸಿದ್ದರಾಮಯ್ಯ ಮಗನೇ ಅಂತಕ್ಕಂಥ ಕೂಡ ಅವನು ಮಾತಾಡಿದಾನ. ಯಾವನೋ ಅನಂತಕುಮಾರ್ ಹೆಗಡೆ ನನ್ನ ಮಗ ಇಷ್ಟು ದಿವಸ ಒಂದು ಹೋಗಿದ್ದ, ನೆಲ ಕಟ್ಟಿದ್ದವನು, ಮತ್ತೆಲ್ಲ ದೇವರಿಂದ ಆರಾಮಾಗಿ ಬಂದವನ. ಒಳ್ಳೆ ರೀತಿಯಿಂದ ರಾಜಕೀಯ ಮಾಡ್ಕೊಂತ ಹೋಗಿ ಅದು ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ಸಹಿಸಂಗಿಲ್ಲ. ನಾವೆಲ್ಲ ಕಾಂಗ್ರೆಸ್ ಸೇರಿ ಮತ್ತೊಂದು ಸರಿ ಏನಂಗ ಅಂತ ಸಣ್ಣ ಮಾತಾಡಿದ್ರೆ ಅವ್ನು ಎಲ್ಲಿರ್ತಾನೆ ಹೋಗಿ ಬೆಲ್ಲಿ ನೋಡಿದಂತ ಗ್ಯಾರಂಟಿ ಕಾಂಗ್ರೆಸ್ ಹೊಡೆದ ಹೊಡಿತೇವೆ. ಇನ್ನೊಂದ್ಸರಿ ಯಾರ ಸುದ್ದಿ ಬರಬಾರ್ದು. ಅವ್ರು ರಾಜಕೀಯ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇರೆ ಪ್ರಶ್ನೆ. ಇನ್ನೊಬ್ಬರಿಗೆ ಬೈದು ಇನ್ನೊಬ್ಬರು ಸಣ್ಣ ಮಾತು ಆಡಿ ಮಾಡೋಂಥ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಹೊಸರಿಗೆ ಅನ್ನ ಕೊಟ್ಟಂಥ ವ್ಯಕ್ತಿ, ಸಾಕಷ್ಟು ಬಡವರಿಗೂ ರೈತರಿಗೂ ಎಲ್ಲ ಸಮಾಜದ ಬಡವರಿಗೂ ಕೂಡ ಒಳ್ಳೇದು ಮಾಡಿದಂಥ ವ್ಯಕ್ತಿ. ಅವ್ರಿಗೆ ಬೈದ್ರೆ ಬಿಜೆಪಿ ಮಾಡ್ತಾರೆ ಅನ್ನೋ ಬುದ್ಧಿ. ಹಂಗಾಗಿ ಅವನು ಇನ್ನೊಂದ್ಸರಿ ಯಾವುದೇ ರೀತಿಯಿಂದ ಕೂಡ ಹಿಂಗೆ ಮಾಡಬಾರ್ದು. ಏನೋ ಅನಂತಕುಮಾರ್ ಹೆಗಡೆ ಅನ್ನ ಮಗ ಏನು ಸಿದ್ದರಾಮಯ್ಯನವರಿಗೆ ಭಾಳ ಸಣ್ಣದಾಗಿ ಕೆಟ್ಟದಾಗಿ ಮಾತಾಡಿದ ಬಗ್ಗೆ ಇವತ್ತು ಇವತ್ತು ಸಿದ್ದರಾಮಯ್ಯನವರು ಏನೋ 13 ಬಡ್ಜೆಟನ್ನು ಮಾಡಿ ಇವತ್ತು 2 ಸರಿ ಮುಖ್ಯಮಂತ್ರಿ ಆದವರು. ಅವರು ಆದವರು ಏನು ಜನಸೇವೆ ಮಾಡೋಕ್ಕೆ ನನ್ನ ಮಗನ ಸೇವೆಯನ್ನು ಮಾಡೋಕ್ಕಾಗಿದ್ರು ಕೈಲಿ. ಅನಂತಕುಮಾರ್ ಹೆಗಡೆ ಕೈಲಿ ವಯಸ್ಸು ಅಷ್ಟಾಗಿಲ್ಲ, ಸೇವೆ ಮಾಡಬೇಕು. ನಿಮ್ಮ ಕೈಲಿ ವಯಸ್ಸನ್ನು ಕೂಡ ಆಗಿಲ್ಲ. ಹಂಗಾಗಿ ಅವ್ರು ಏನು ಮಾಡ್ತಾನೆ ಅಂದರೆ, ಈಗ ಎಲೆಕ್ಷನ್ ಬಂದಾಗ ನಾವು ಬಿಜೆಪಿ ಒಳಗೆ 3 ಜನ ಅದಾರೆ. ಅವ್ರು ಏನು ಸಿದ್ದರಾಮಯ್ಯ ಬೈಬಿಟ್ರೆ ಅವ್ರಿಗೇನು ಬಿಜೆಪಿ ಒಳಗೆ ಹೋಗಿ ನಾಲ್ಕು ನಿಲ್ಲಿಸ್ಬಿಡ್ತಾರೆ. ಅವರು ರಾಜಕೀಯಕ್ಕೋಸ್ಕರ ಇವತ್ತು ಏನೇನೆಲ್ಲ ಹೇಳ್ತಾರೆ. ಇವತ್ತು ರಾಜಕೀಯಕ್ಕೋಸ್ಕರ ಮುಸ್ಲಿಮ್ಸ್ ಓಲೈಕೆ ಮಾಡ್ಕೊಂತ ಇದ್ದಾರೆ. ರಾಮ ಮಂದಿರಕ್ಕೆ ಹೋಗಲ್ಲ ಅಂತಾರೆ ಸಿದ್ದರಾಮಯ್ಯರಿಗೆ. ನಾನು ಹಿಂದನೇ ಶ್ರೀರಾಮಚಂದ್ರ ಮೇಲೆ ನನಗೆ ಅಭಿಮಾನ ಇದೆ. ನಾನು ಈ ರಾಜಕೀಯ ಉದ್ದೇಶಕ್ಕೆ ಬಯಸ್ಕೊಂಡ ನಾನು ಈಗ ಹೋಗಲ್ಲ, ಆಮೇಲೆ ಹೋಗ್ತಾನೆ ನಾನು ಅಂತ ಇಟ್ಟುಕೊಡಿದ್ದಾರೆ. ಅವ್ರು ಹೋಗಲ್ಲ ಅಂತಲ್ಲ, ಅವ್ರು ಇರೋದನ್ನ ಅಲ್ಲವರು. ಹಂಗಾಗಿ ಇವರು ಏನೋ ಬಾಬರಿ ಮಸೂತಿ ನಾವು ಹೊಡೆದಂಗೆ ಬೆಳಗಾವಿ ಮಸೂತಿ ಹೊಡೆದು ಮಂದಿರ ಕಟ್ತದೆ ಅಂತ ಹೇಳ್ತಾರೆ. ಇವ್ರ ಮಸೂತಿ ಇವರು ಯಾರು ಅನಂತಕುಮಾರ್ ಹೆಗಡೆ ಹೇಳೋ ಮಾತಿಲ್ಲ. ಬೆಳಗಾವಿ ಮಸೂತಿ ಹೊಡೆದು ಮಾಡ್ತೇವೆ ಅಂತ ಹೇಳ್ತಾರೆ. ಇವರಿಗೆ ಜನರ ಬಗ್ಗೆ, ಬಡವರ ಬಗ್ಗೆ, ಹಿಂದೂದವರು ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲ. ಅವರು ಅನಂತಕುಮಾರ್ ಹೆಗಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ, ಸಿದ್ದರಾಮಯ್ಯನವರ ಸುದ್ದಿ, ಡಿ.ಕೆ. ಶಿವಕುಮಾರ್ ಸುದ್ದಿ ಅನ್ನೋರೆಲ್ಲ ನಮ್ಮ ಮಿಲಿ ಸುದ್ದಿ ಬಂದೆ ಅಂದರೆ ಅವ್ನು ಎಲ್ಲಿರ್ತಾನೆ ಅಲ್ಲಿ ವರ್ಷ ಮೆಟ್ಟಿ ಹೊಡೆ ಅಂತ ಗ್ಯಾರಂಟಿನೇ. ಅವ್ನು ಮೆಟ್ಟಿ ಹೊಡೆ ಅಂತ ಬಿಡೋಲ್ಲ. ಇನ್ನೊಂದ್ಸರಿ ಸಿದ್ದರಾಮಯ್ಯ ಮಗನೇ ಅಂತಕ್ಕಂಥ ಕೂಡ ಅವನು ಮಾತಾಡಿದಾನ. ಯಾವನೋ ಅನಂತಕುಮಾರ್ ಹೆಗಡೆ ನನ್ನ ಮಗ ಇಷ್ಟು ದಿವಸ ಒಂದು ಹೋಗಿದ್ದ, ನೆಲ ಕಟ್ಟಿದ್ದವನು, ಮತ್ತೆಲ್ಲ ದೇವರಿಂದ ಆರಾಮಾಗಿ ಬಂದವನ. ಒಳ್ಳೆ ರೀತಿಯಿಂದ ರಾಜಕೀಯ ಮಾಡ್ಕೊಂತ ಹೋಗಿ ಅದು ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ಸಹಿಸಂಗಿಲ್ಲ. ನಾವೆಲ್ಲ ಕಾಂಗ್ರೆಸ್ ಸೇರಿ ಮತ್ತೊಂದು ಸರಿ ಏನಂಗ ಅಂತ ಸಣ್ಣ ಮಾತಾಡಿದ್ರೆ ಅವ್ನು ಎಲ್ಲಿರ್ತಾನೆ ಹೋಗಿ ಬೆಲ್ಲಿ ನೋಡಿದಂತ ಗ್ಯಾರಂಟಿ ಕಾಂಗ್ರೆಸ್ ಹೊಡೆದ ಹೊಡಿತೇವೆ. ಇನ್ನೊಂದ್ಸರಿ ಯಾರ ಸುದ್ದಿ ಬರಬಾರ್ದು. ಅವ್ರು ರಾಜಕೀಯ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇರೆ ಪ್ರಶ್ನೆ. ಇನ್ನೊಬ್ಬರಿಗೆ ಬೈದು ಇನ್ನೊಬ್ಬರು ಸಣ್ಣ ಮಾತು ಆಡಿ ಮಾಡೋಂಥ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಹೊಸರಿಗೆ ಅನ್ನ ಕೊಟ್ಟಂಥ ವ್ಯಕ್ತಿ, ಸಾಕಷ್ಟು ಬಡವರಿಗೂ ರೈತರಿಗೂ ಎಲ್ಲ ಸಮಾಜದ ಬಡವರಿಗೂ ಕೂಡ ಒಳ್ಳೇದು ಮಾಡಿದಂಥ ವ್ಯಕ್ತಿ. ಅವ್ರಿಗೆ ಬೈದ್ರೆ ಬಿಜೆಪಿ ಮಾಡ್ತಾರೆ ಅನ್ನೋ ಬುದ್ಧಿ. ಹಂಗಾಗಿ ಅವನು ಇನ್ನೊಂದ್ಸರಿ ಯಾವುದೇ ರೀತಿಯಿಂದ ಕೂಡ ಹಿಂಗೆ ಮಾಡಬಾರ್ದು.